ಒಂದ್ಸರಿ ಶೂಟಿಂಗ್ ಲೊಕೇಶನ್ ಬಂದಿದೆ ಅಲ್ಲಿ ಆ ಒಂಥರ ನೋಡ್ರೆ ಬೇರೆನೇ ಇತ್ತು. ಯಾಕಂದರೆ ಪೊಲೀಸ್ ಸ್ಟೇಷನ್ ನಿಮ್ಮನ್ನು ಹಾರ ಹಾಕೊಂಡು ಎತ್ತೋ ಬರ್ತಾಯಿದ್ದು ರೌಡಿಯಾಗಿ. ಬಟ್ ಇವತ್ತು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊತೀರಿ. ಏನಿದೆ ಇಷ್ಟ ಅಂತ ಡೆಡ್ಲಿ ಸೋಮ 2ರಲ್ಲಿ? ಡೆಡ್ಲಿ ಸೋಮ ಭಾಗ 2 ಇದು ನಾವು ಶುರು ಮಾಡಿದ್ದು ಡೆಡ್ಲಿ 3 ಅಂತೇಳಿ, ನೀವು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಬಟ್ ಇದು ಡೆಡ್ಲಿ ಸೋಮ ಕಂಟಿನ್ಯೂಷನ್ ಆಗಿರೋದ್ರಿಂದ ಡೆಡ್ಲಿ ಸೋಮ ಭಾಗ 2 ಅಂತ ಡೈರೆಕ್ಟ್ರು ಮತ್ತೆಗೆ ನಮ್ಮ ಪ್ರೊಡಕ್ಷನ್ ಟೀಮ್ ಎಲ್ಲರಿಗೂ ತೀರ್ಮಾನ ಮಾಡಿದ್ರು. ಇದೇನಂತಂದರೆ ಇದರಲ್ಲಿ 2 ಗೆಟಪ್ ಇದೆ, 2 ಶೇಡ್. ಮೊದಲನೇ ಶೇಡ್ ಬಂದು ದಾಸ ಅಂತೇಳಿ ಒಂದು ಕ್ಯಾರೆಕ್ಟರ್ ಇದೆ, ಅದು ರೌಡಿ ಗೆಟಪ್ ಬರುತ್ತೆ. 2ನೇ ಗೆಟಪ್ ಬಂದು ದರ್ಶನ್ IPS ಅಂತ. ದಾಸ ಆಗಿದ್ದವನು ದರ್ಶನ್ IPS ಹೇಗಾಗ್ತಾನೆ ಅನ್ನೋದು ನಮ್ಮ ಕಥೆಯ ಒಂದು ಮೇನ್ ಪ್ಲಾಟು. ಅದೇ ರೌಡಿ ಮಗ ರೌಡಿನೇನ ಅಥವಾ ಬೇರೆ ಏನಾರು ಆಗ್ಬೋದಾ, ಆದರೆ ಹೇಗಾಗ್ತಾನೆ ಅನ್ನೋದು, ಅವನಿಗೆ ಜೀವನದಲ್ಲಿ ಯಾವ್ಯಾವ ರೀತಿ ಚಾಲೆಂಜಸ್ನ ಫೇಸ್ ಮಾಡ್ತಾನೆ ಅನ್ನೋದು ನಮ್ಮ ಕತೆ ಇದೆ. ರವಿ ಸರ್ ತುಂಬ ಚೆನ್ನಾಗಿ ಕಥೆನ ಮುಟ್ಟಿದ್ದಾರೆ. ಅದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ಮೀರಿ ನಾನು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತೀನಿ. ಸೊ 2 ಪಾತ್ರಕ್ಕೂ ದರ್ಶನ್ ಅವರ ಶೇಡ್ ಇದೆ. ಯಾಕಂದರೆ ಒಂದು ದಾಸ ಆದರೆ ಇನ್ನೊಂದು ದರ್ಶನ್ ಅವರು ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಆ ಪಾತ್ರ ಅಂದಾಗ ಜವಾಬ್ದಾರಿ ತುಂಬ ದೊಡ್ಡದಿರುತ್ತೆ. ಹೌದು ಸರ್, ಯಾಕೆಂದರೆ ದರ್ಶನ್ ಸರ್ ಫ್ಯಾನ್ ಬೇಸ್ನ ಗೊತ್ತು. ಆಮೇಲೆ ಅವ್ರುಗಳಿಗೆ ನಾನು ಜಸ್ಟಿಫಿಕೇಷನ್ ಕೊಡಬೇಕು ಅಂತಂದರೆ ನನ್ನ ಹೆಗ್ಲ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತೆ. ನಾನು ಅದನ್ನು ತೆರೆ ಮೇಲೆ ಜನಗಳು ನೋಡಿದಾಗ ಅದಕ್ಕೆ ಫುಲ್ಫಿಲ್ ಆಗಿ ನಾನು ಅವ್ರನ್ನ ಮೆಚ್ಚಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆ್ಯಂಡ್ ಪ್ರಯತ್ನ ಮೀರಿ ನನ್ನ ಕೆಲಸನ ನಿಷ್ಠೆಯಿಂದ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು ಭಗವಂತಂಗೆ ಮತ್ತು ಜನತೆಗೆ, ಅಭಿಮಾನಿ ದೇವರುಗಳಿಗೆ. ಇವತ್ತಿನ ಶೂಟಿಂಗ್ ಅನುಭವ ಬಗ್ಗೆ ಹೇಳಿದ್ರೆ ಜನರ ಮಧ್ಯದಲ್ಲಿ ಈ ಥರ ಲೈವ್ ಶೂಟ್ ಮಾಡೋದು. ಎಸ್, ಮುಂಚೆ ನೀವು ಫಸ್ಟ್ ಗೆಟಪ್ ಇಂಟ್ರೊಡಕ್ಷನ್ ಸಾಂಗ್ ದಿವಸ ಪ್ರೆಸ್ ಮೀಟ್ ಬಂದಿದ್ರೆ, ಇವತ್ತು ಸೆಕೆಂಡ್ ಗೆಟಪ್ ಇಂಟ್ರೊಡಕ್ಷನ್ ಸಾಂಗ್ ಮಾಂಟೇಜಸ್ನ ಸಣ್ಣ ಪುಟ್ಟ ಮಾರ್ಕೆಟಲ್ಲಿ ಮಾಡಿದ್ವಿ. ಆಮೇಲೆ ಗೈಪುರಂ ಗುಟ್ಟಳಲ್ಲಿ, ಇವಾಗ ಟೌನ್ ಹಾಲ್ ಮುಂದೆ ಸರ್ಕಲಲ್ಲಿ ಮಾಡಿದ್ದೀವಿ. ಏನಂತಂದರೆ ಖುಷಿ ಆಗುತ್ತೆ. ಈ ಥರ ಒಂದು ಇವಾಗಿನ ಕಲ್ಚರ್ ಇಲ್ಲ ಈ ಥರ ಮಾರ್ಕೆಟಲ್ಲಿ ಮಾಡೋವಂಥದ್ದು. ಮತ್ತು ಈ ಟ್ರಾಫಿಕ್ ಮಧ್ಯೆ ಓಲ್ಡ್ ಮಾಡಿ ಶೂಟ್ ಮಾಡೋವಂಥದ್ದು ತುಂಬ ಕಮ್ಮಿ, ಯಾಕೆಂದರೆ ಸೆಟ್ಗಳಲ್ಲಿ ಮಾಡಿ ಇದು. ಬಟ್ ರವಿ ಸರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಜಗದೀಶ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ನಿರ್ಮಾಪಕರು ತುಂಬಾ ಸಹಕರಿಸಿ ಪರ್ಮಿಷನ್ ತೊಗೊಂಡು ಎಲ್ಲ ಬ್ಲಾಕ್ ಮಾಡಿ ಯಾವುದೇ ಜನರಿಗೂ ತೊಂದರೆ ಆಗದಿರೋಂಗೆ, ನಮ್ಮ ಶೂಟಿಂಗಿಗೂ ತೊಂದರೆ ಆಗದಿರೋಂಗೆ ನಮ್ಮ ಚಿತ್ರೀಕರಣನ ಮುಗಿಸಿದ್ದೀವಿ. ಇನ್ನೊಂದು 2 ಡೇಸಲ್ಲಿ ಕುಂಬಳಕಾಯಿ. ಸೊ ಪ್ಯೂರ್ಲಿ ಡೆಡ್ಲಿಯಾಗೇ ಇರುತ್ತೆ. ಯಾಕಂದರೆ ಡೆಡ್ಲಿ ಸೋಮ ಏನು ತುಂಬ ದೊಡ್ಡ ಪಾತ್ರಕ್ಕೆ ಸಿನಿಮಾ ಇಂಡಸ್ಟ್ರಿನಲ್ಲಿ. ಸೊ ಇದು ಅದೇ ಮಟ್ಟಿಗೆ ಇರುತ್ತೆ ಅಂತ ಪಾತ್ರ. ಖಂಡಿತವಲ್ಲ ಸರ್, ಪಕ್ಕಾ ಕಮರ್ಷಿಯಲ್ ಮೂವಿ. ಔಟ್ ಆ್ಯಂಡ್ ಔಟ್ ನೀವು ಫಸ್ಟ್ ಹಾಫ್ ಬೇರೆ ಥರ ನೋಡ್ಬೋದು, ಸೆಕೆಂಡ್ ಹಾಫ್ ಬೇರೆ ಥರ ನೋಡ್ಬೋದು. 2 ಶೇಡಲ್ಲೂ ಒಂದು ಕಮರ್ಷಿಯಲ್ ಮಾಸ್ ಎಲಿಮೆಂಟ್ನ ಇಟ್ಕೊಂಡು ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಕೊನೆ ಹಂತದಲ್ಲಿ ಇನ್ನೊಂದು 2 ಡೇಸ್ ಚಿತ್ರೀಕರಣ ಮುಕ್ತಾಯ ಆಗಿದೆ. ನಿಮ್ಮೆಲ್ಲ ಆಶೀರ್ವಾದ ಇರಬೇಕು, ನಿಮ್ಮೆಲ್ಲ ಸಹಕಾರ ನಮ್ಮ ಚಿತ್ರದ ಮೇಲೆ ಇರಬೇಕು, ನನ್ನ ಮೇಲೆ ಇರಬೇಕು, ನಮ್ಮ ನಿರ್ಮಾಪಕರ ಮೇಲೆ ಇರಬೇಕು. ಥ್ಯಾಂಕ್ ಯು ಸರ್. ಸರಿ.